ವಿದೇಶಿ ವಿನಿಮಯ ಕಾರ್ಯಗಳನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡುವ ವಿದ್ಯಾರ್ಥಿಗಳೇ. ಏನು ವಿದೇಶಿ ವಿನಿಮಯ ಮಾರುಕಟ್ಟೆಯ ಕಾರ್ಯಗಳು, ದ ಫಂಕ್ಷನ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತೇಳಿ. ಇಲ್ಲಿ ಮೊದಲನೇ ಕಾರ್ಯ ಏನಂತಂದ್ರ ಇದು ವಿದೇಶಿ ಕರೆನ್ಸಿಯನ್ನ ವರ್ಗಾವಣೆ ಮಾಡುವಂತ ಕೆಲಸವನ್ನ ಮಾಡುತ್ತದೆ. ಅಂದ್ರ ಇಲ್ಲಿ ನಾವು ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಮಾಡ್ಬೇಕಂತಂದ್ರ ಒಂದು ದೇಶದ ಕರೆನ್ಸಿಯನ್ನ ಮತ್ತೊಂದು ದೇಶದ ಕರೆನ್ಸಿಗೆ ನಾವು ವಿನಿಮಯವನ್ನ ಮಾಡಬೇಕು. ಆ ವಿನಿಮಯ ಮಾಡುವಂತ ಕಾರ್ಯವನ್ನ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ನಮಗೆ ಮಾಡಿ ಕೊಡುತ್ತದೆ. ಅಷ್ಟೇ ಅಲ್ಲದೆ ಹೀಗೆ ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಆಮದು ಮತ್ತು ರಫ್ತಿನ ಪಾವತಿಗಳನ್ನ ಸುಲಭಗೊಳಿಸುವಂತ ಕೆಲಸವನ್ನ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಮಾಡುತ್ತದೆ. ಇನ್ನು ಎರಡನೇದು, ವಿನಿಮಯ ದರವನ್ನ ನಿರ್ಧಾರ ಮಾಡುವಂತ ಕೆಲಸವನ್ನು ಕೂಡ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಮಾಡುತ್ತದೆ. ಹೇಗೆ ಅಂತಂದ್ರ ಈ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ವಿದೇಶಿ ಕರೆನ್ಸಿಗಳ ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ವಿನಿಮಯ ದರವನ್ನ ನಿರ್ಧರಿಸುವಂತ ಕೆಲಸವನ್ನ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಮಾಡುತ್ತದೆ. ಹೀಗೆ ಮಾಡುವುದರ ಮೂಲಕ ಈ ಕರೆನ್ಸಿಯ ಮೌಲ್ಯವನ್ನ ನಿರ್ಧಾರವನ್ನ ಮಾಡಲು ಈ ವಿದೇಶಿ ವಿನಿಮಯ ಮಾರುಕಟ್ಟೆ ನಮಗೆ ಸಹಾಯವನ್ನ ಮಾಡಿ ಕೊಡ್ತದ. ಮೂರನೆಯ ಕಾರ್ಯ, ವಿನಿಮಯ ಅಪಾಯದ ನಿವಾರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತದ. ಹೇಗೆ ಅಂತಂದ್ರ ವಿನಿಮಯ ದರದಲ್ಲಿ ಆಗಾಗ ಏರಿಳಿತಗಳು ಉಂಟಾಗುವಂತ ಸಂಭವ ಇರ್ತಾವ. ಹೀಗೆ ಏರಿಳಿತ ಆದಾಗ ನಾವು ನಷ್ಟವನ್ನ ಅನುಭವಿಸುವಂತ ಸಂಭವ ಇರ್ತದ. ಆ ಉಂಟಾಗುವಂತ ನಷ್ಟವನ್ನ ಕಡಿಮೆ ಮಾಡುವುದು ಈ ವಿದೇಶಿ ವಿನಿಮಯ ಮಾರುಕಟ್ಟೆ ನಮಗೆ ಸಹಾಯವನ್ನ ಮಾಡುವುದರ ಮೂಲಕ ಅದನ್ನ ನಿವಾರಣೆ ಮಾಡುವಂತ ಕೆಲಸವನ್ನ ಮಾಡುತ್ತದೆ. ನಿರ್ವಹಿಸುವಂತ ನಾಲ್ಕನೆಯ ಕಾರ್ಯ ಸಾಲ ಸೌಲಭ್ಯವನ್ನ ಒದಗಿಸುವಿಕೆ. ನೋಡ್ರಿ, ನಾವು ವಿದೇಶಿ ವ್ಯಾಪಾರದಲ್ಲಿ ಆಮದನ್ನ ಮಾಡುವಂತ ಮತ್ತು ರಫ್ತು ಮಾಡುವಂತ ಏನ್ ದೇಶಗಳಿರ್ತಾವಲ್ಲ, ಆ ದೇಶಗಳಿಗೆ ಸಾಲಗಳನ್ನ ಮತ್ತು ಮುಂಗಡಗಳನ್ನ ನೀಡುವಂತ ಕಾರ್ಯವನ್ನ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಮಾಡುತ್ತದೆ. ಹೀಗೆ ವಿದೇಶಿಯ ಸಾಲ ಮತ್ತು ಮುಂಗಡವನ್ನ ನೀಡುವುದರ ಮೂಲಕ ವ್ಯಾಪಾರದ ನಿರಂತರಕ್ಕೆ ಸಹಕಾರವನ್ನ ಮಾಡಿಕೊಡುವಂತ ಕೆಲಸವನ್ನ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಮಾಡುತ್ತದೆ. ಇನ್ನು ನಿರ್ವಹಿಸುವಂತ ಐದನೆಯ ಕಾರ್ಯ ಅಂತಾರಾಷ್ಟ್ರೀಯ ಪಾವತಿಗಳಿಗೆ ಸಹಕಾರವನ್ನ ಒದಗಿಸಿ ಕೊಡುತ್ತದೆ. ಹೇಗೆ ಅಂತಂದ್ರ ವಿವಿಧ ದೇಶಗಳ ನಡುವೆ ಹಣವನ್ನ ಪಾವತಿ ಮಾಡಲು ಸುಗಮವಾದ ಕಾರ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಮಾಡ್ತದ. ಹೇಗೆ ಅಂತಂದ್ರ ಬ್ಯಾಂಕುಗಳ ಮೂಲಕ ನಮಗೆ ವಿದೇಶಿ ಕರೆನ್ಸಿಗಳನ್ನ ಒದಗಿಸುವುದರ ಮೂಲಕ ಸುರಕ್ಷಿತ ವ್ಯವಹಾರವನ್ನ ಮಾಡಲು ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಪ್ರಮುಖವಾದ ಪಾತ್ರವನ್ನ ವಹಿಸ್ತದ. ಇನ್ನು ನಿರ್ವಹಿಸುವಂತ ಆರನೆಯ ಒಂದು ಕಾರ್ಯ ಅಂತಂದ್ರ ಹೂವಾಕಾರಿಕೆ ಅಂತೇಳಿ. ಅಂದ್ರ ಇದರಲ್ಲಿ ನಾವೇನ್ ಅಧ್ಯಯನ ಮಾಡ್ಬೇಕಂತಂದ್ರ ವಿನಿಮಯ ದರ ಏನು ಬದಲಾವಣೆ ಆಗತ್ತಲ್ಲ, ಆ ಬದಲಾವಣೆಯನ್ನು ಆಧರಿಸಿ ಲಾಭ ಪಡೆಯುವಂತ ವ್ಯವಹಾರದ ಬಗ್ಗೆ ನಮಗೆ ಮಾಹಿತಿಯನ್ನ ಒದಗಿಸಿಕೊಡುವಂತ ಕೆಲಸವನ್ನ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಮಾಡ್ತದ. ಹೀಗೆ ಮಾಡುವುದರಿಂದ ಮಾರುಕಟ್ಟೆಗೆ ಹೆಚ್ಚಿನ ಪ್ರಮಾಣದಲ್ಲಿ ದ್ರವ್ಯತೆಯನ್ನ ಒದಗಿಸಲು ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಸಹಾಯವನ್ನ ಮಾಡಿ ಕೊಡುತ್ತದೆ. ಏಳನೆಯ ಕಾರ್ಯ ಹೂಡಿಕೆಗಳಿಗೆ ಉತ್ತೇಜನವನ್ನ ಒದಗಿಸಿಕೊಡುವಂತ ಕೆಲಸವನ್ನ ಮಾಡ್ತದ. ಹೇಗೆ ಅಂತಂದ್ರ ನಾವಿಲ್ಲಿ ವಿದೇಶಿ ಹೂಡಿಕೆದಾರರಿಗೆ ಕರೆನ್ಸಿಯ ವಿನಿಮಯ ಸೌಲಭ್ಯದ ಸಹಾಯವನ್ನ ಒದಗಿಸಿಕೊಡುತ್ತದೆ. ಹೀಗೆ ಆ ವಿದೇಶಿ ಹೂಡಿಕೆದಾರರಿಗೆ ಕರೆನ್ಸಿಯ ವಿನಿಮಯ ಸೌಲಭ್ಯವನ್ನ ಒದಗಿಸಿಕೊಡುವುದರಿಂದ ಜಾಗತಿಕವಾಗಿ ಏನಾಗ್ತದ, ಹೂಡಿಕೆಯ ಪ್ರಮಾಣವನ್ನ ಹೆಚ್ಚಳವನ್ನ ಮಾಡಿಕೊಡಲು ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಸಹಾಯವನ್ನ ಮಾಡ್ತದ. ಎಂಟನೆಯ ಕಾರ್ಯ ಆರ್ಥಿಕ ಸ್ಥಿರತೆಯನ್ನ ಕಾಪಾಡುವಿಕೆ. ಆರ್ಥಿಕ ಸ್ಥಿರತೆಯನ್ನ ಕಾಪಾಡುವಂತ ಕೆಲಸವನ್ನ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಮಾಡ್ತದ. ಹೇಗೆ ಅಂತಂದ್ರ ಕರೆನ್ಸಿಯಲ್ಲಿರುವಂತ ಅಸ್ಥಿರತೆಯನ್ನ ಕಡಿಮೆ ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ವಿಶ್ವಾಸವನ್ನ ಹೆಚ್ಚಳವನ್ನ ಸಾಧಿಸುವಂತ ಕೆಲಸವನ್ನ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಮಾಡಿ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನ ಕಾಪಾಡುತ್ತದೆ. ಒಂಬತ್ತನೇ ಕಾರ್ಯ ಮಾರುಕಟ್ಟೆಗೆ ದ್ರವ್ಯತೆಯನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತದ. ಹೇಗೆಂತಂದ್ರ ಈ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಮಾಡ್ಬೇಕಂದ್ರೆ ನಮಗೆ ಏನ್ ಬೇಕು, ವಿದೇಶಿ ಕರೆನ್ಸಿ ಬೇಕಾಗ್ತದ. ಆ ಕರೆನ್ಸಿಯನ್ನ ಖರೀದಿ ಮಾಡಲು ಮತ್ತು ಮಾರಾಟ ಮಾಡಲು ನಮಗೆ ಸುಲಭವಾಗಿ ಈ ವಿದೇಶಿ ಮಾರುಕಟ್ಟೆಯ ಮೂಲಕ ನಾವು ಸುಲಭವಾಗಿ ಮಾಡಬಹುದು. ಹೀಗೆ ಮಾಡುವುದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ನಿರಂತರವಾದ ಬೆಂಬಲ ಸಿಗುವುದರ ಜೊತೆಗೆ ನಮಗೆ ಈ ಕರೆನ್ಸಿಗಳನ್ನ ವಿನಿಮಯ ಮಾಡಿಕೊಳ್ಳಲು ಸಹಾಯಕ ಆಗ್ತದ. ಇನ್ನು ನಿರ್ವಹಿಸುವಂತ 10ನೇ ಕಾರ್ಯ ವಿದ್ಯಾರ್ಥಿಗಳೇ,
ಬಂಡವಾಳ ಚಲನವಲನಕ್ಕೆ ಸಹಕಾರವನ್ನ ಒದಗಿಸಿ ಕೊಡ್ತದ. ಹೇಗೆ ಅಂತಂದ್ರ ನಮಗೇನಾದ್ರು ವಿದೇಶಿಯಾಗಿ ಹೂಡಿಕೆ ಮಾಡ್ಬೇಕಂತಂದ್ರ, ಸಾಲ ಮಾಡ್ಬೇಕಂತಂದ್ರ, ಪೋರ್ಟ್ಫೋಲಿಯೋ ಹೂಡಿಕೆ ಮಾಡ್ಬೇಕಂತಂದ್ರ ಅವುಗಳಿಗೆ ಬೇಕಾದ ಸಹಕಾರವನ್ನ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ನಮಗೆ ಮಾಡುವುದರ ಜೊತೆಗೆ ನಮಗೆ ಸಹಾಯವನ್ನ ಮಾಡಿ ಕೊಡ್ತದ. ಅಷ್ಟೇ ಅಲ್ಲದೆ ದೇಶಗಳ ನಡುವೆ ಬಂಡವಾಳದ ಅರಿವನ್ನ ಹೆಚ್ಚಳವನ್ನ ಮಾಡುವಂತ ಕೆಲಸವನ್ನು ಕೂಡ ಏನ್ ಮಾಡ್ತದ, ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಮಾಡಿ ಕೊಡುತ್ತದೆ. ಇನ್ನು ನಿರ್ವಹಿಸುವಂತ 11ನೇ ಕಾರ್ಯ ಪಾವತಿ ಸಮತೋಲನ ಸರಿಪಡಿಸುವಂತ ಕೆಲಸವನ್ನ ಮಾಡ್ತದ. ಅದನ್ನ ಸರಿಪಡಿಸುವಂತ ಕೆಲಸವನ್ನ ಹೇಗೆ ಅಂತಂದ್ರ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ, ಸಂದಾಯ ಬಾಕಿ ಅಂತ ಕರಿತೀವಿ. ಅದನ್ನ ನಿಯಂತ್ರಿಸುವುದು ಅಥವಾ ಸಮತೋಲನ ಮಾಡುವಂತ ಕೆಲಸವನ್ನ ಹೇಗೆ ಅಂತಂದ್ರ ಇಲ್ಲಿ ವಿದೇಶಿ ಕರೆನ್ಸಿಯ ಹರಿವನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತದೆ. ಯಾವುದು? ವಿದೇಶಿ ವಿನಿಮಯ ಮಾರುಕಟ್ಟೆ. ಅದನ್ನ ನಿಯಂತ್ರಿಸುವುದರ ಮೂಲಕ ಈ ಬಿಒಪಿಯಲ್ಲಿ ಏನ್ ಅಸಮತೋಲನ ಇರುತ್ತಲ್ಲ, ಅಂದ್ರ ಆಮದು ಪ್ರಮಾಣ ಹೆಚ್ಚಳವಾಗಿ ರಫ್ತುಗಳ ಪ್ರಮಾಣ ಕಡಿಮೆ ಆದ ಸಂದಾಯ ಬಾಕಿ ಅಸಮತೋಲನ ಅಂತ ಕರಿತೀವಿ ನಾವು. ಈ ಅಸಮತೋಲನ ಏನಿರುತ್ತಲ್ಲ ಅದನ್ನ ಕಡಿಮೆ ಮಾಡಲು ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಸಹಾಯವನ್ನ ಒದಗಿಸಿ ಕೊಡುತ್ತದೆ. ಇದು ನಿರ್ವಹಿಸುವಂತ 11ನೆಯ ಕಾರ್ಯ ಆಗಿದೆ. ಇನ್ನು 12 ಬೆಲೆ ಸಮಾನತೆಯ ಸಾಧನೆ ಮಾಡಲು ಸಹಾಯವನ್ನ ಮಾಡಿದೆ. ಹೇಗೆ ಅಂತಂದ್ರ ಇಲ್ಲಿ ಒಂದೇ ವಸ್ತುವಿನ ಬೆಲೆ ದೇಶದಿಂದ ದೇಶಕ್ಕೆ ಅತಿಯಾದ ಬದಲಾಗದಂತೆ ನೋಡಿಕೊಳ್ಳುವಂತ ಕೆಲಸವನ್ನ ಮಾಡ್ತದೆ. ನೋಡಿ, ಬೆಲೆಯಲ್ಲಿ ಹೇಗೆ ಸಮಾನತೆ ಅಂತಂದ್ರ ಈಗ ಒಂದು ವಸ್ತು ಇರುತ್ತೆ, ಆ ವಸ್ತುವಿನ ಬೆಲೆ ದೇಶದಿಂದ ದೇಶಕ್ಕೆ ಬಹಳ ಭಿನ್ನವಾಗಿ ಕಂಡು ಬರ್ತದೆ. ಆ ಭಿನ್ನವಾಗಿ ಕಂಡು ಬಂದಾಗ ಆ ಬದಲಾವಣೆಯ ಬೆಲೆಯನ್ನ ನಿಯಂತ್ರಿಸುವಂತ ಕೆಲಸವನ್ನ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಮಾಡುತ್ತದೆ. ಹೀಗೆ ಮಾಡುವುದರಿಂದ ಈ ಮಾರುಕಟ್ಟೆ ಖರೀದಿ ಮಾಡುವಂತ ಶಕ್ತಿ ಸಮಾನತೆಗೆ ನಮಗೆ ಸಹಾಯವನ್ನ ಒದಗಿಸಿಕೊಡುವಂತ ಕೆಲಸವನ್ನ ಮಾಡ್ತದೆ. ಇದು ನಿರ್ವಹಿಸುವಂತ 12ನೆಯ ಕಾರ್ಯ ಆಗಿದೆ. ಇನ್ನು ನಿರ್ವಹಿಸುವಂತ 13ನೇ ಕಾರ್ಯ ಅಂತಾರಾಷ್ಟ್ರೀಯ ವ್ಯಾಪಾರದ ವಿಸ್ತರಣೆಗೆ ಸಹಾಯವನ್ನ ಮಾಡಿ ಕೊಡ್ತದ. ಹೇಗೆ ಅಂತಂದ್ರ ಈ ಪಾವತಿ ಅಪಾಯವನ್ನ ಕಡಿಮೆ ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ವಿಸ್ತರಿಸುವಂತ ಕೆಲಸವನ್ನ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ವ್ಯಾಪಾರಕ್ಕೆ ವಿಶ್ವಾಸದ ವಾತಾವರಣವನ್ನ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಸೃಷ್ಟಿಸುವುದರ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರದ ವಿಸ್ತರಣೆಗೆ ಸಹಾಯವನ್ನ ಮಾಡಿ ಕೊಡುತ್ತದೆ. 14 ಕರೆನ್ಸಿ ನಿಯಂತ್ರಣಕ್ಕೆ ನೆರವನ್ನ ಅಥವಾ ಸಹಾಯವನ್ನ ಮಾಡಿಕೊಡುವಂತ ಕೆಲಸವನ್ನ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಮಾಡುತ್ತದೆ. ಹೇಗೆ ಅಂತಂದ್ರ ಸರ್ಕಾರದ ವಿನಿಮಯ ನಿಯಂತ್ರಣ ನೀತಿಗಳನ್ನ ಅನುಷ್ಠಾನಗೊಳಿಸಲು ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಸಹಕಾರವನ್ನ ಮಾಡ್ತದ. ಅಷ್ಟೇ ಅಲ್ಲದೆ ಈ ಅಕ್ರಮವಾಗಿ ಏನು ಹಣ ಅರಿವಾಗತ್ತಲ್ಲ, ಆ ಅಕ್ರಮವಾಗಿರುವಂತಹ ಹಣವನ್ನು ಕೂಡ ತಡೆಯುವುದರ ಮೂಲಕ ಕರೆನ್ಸಿಯ ನಿಯಂತ್ರಣಕ್ಕೆ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಸಹಾಯವನ್ನ ಮಾಡ್ತದೆ. ಇನ್ನೊಂದು ಪ್ರಮುಖವಾದ ಫಂಕ್ಷನ್ ಯಾವಂತಂದ್ರ ಆರ್ಥಿಕ ಬೆಳವಣಿಗೆಗೆ ಸಹಾಯವನ್ನ ಮಾಡಿ ಕೊಡುತ್ತದೆ. ಹೇಗೆ ಅಂತಂದ್ರ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ವ್ಯಾಪಾರ ಮತ್ತು ಹೂಡಿಕೆ ಪ್ರಮಾಣವನ್ನ ಹೆಚ್ಚಳವನ್ನ ಮಾಡಲು ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಸಹಾಯವನ್ನ ಮಾಡ್ತದೆ. ಹೀಗೆ ಈ ವ್ಯಾಪಾರ ಮತ್ತು ಹೂಡಿಕೆ ಪ್ರಮಾಣ ಹೆಚ್ಚಳವಾದಂತೆ ರಾಷ್ಟ್ರೀಯ ಆದಾಯದ ಹೆಚ್ಚಳಕ್ಕೆ ಕಾರಣ ಆಗ್ತದ. ಒಂದು, ವ್ಯಾಪಾರ ಹೆಚ್ಚಿಗೆ ಆಯ್ತು, ಹೂಡಿಕೆ ಪ್ರಮಾಣ ಹೆಚ್ಚಳವಾಯ್ತು, ಕೊನೆಗೆ ರಾಷ್ಟ್ರೀಯ ಆದಾಯದ ಪ್ರಮಾಣ ಹೆಚ್ಚಳವಾದಂತೆ ದೇಶದ ಆರ್ಥಿಕ ಬೆಳವಣಿಗೆ ಏನಾಗ್ತದ, ವೇಗವಾಗಿ ಸಾಧಿಸಲು ಈ ವಿದೇಶಿ ವಿನಿಮಯ ಮಾರುಕಟ್ಟೆ ನಮಗೆ ಸಹಾಯವನ್ನ ಮಾಡಿ ಕೊಡುತ್ತದೆ. ಇಷ್ಟು ವಿದ್ಯಾರ್ಥಿಗಳೇ ವಿದೇಶಿ ವಿನಿಮಯ ಮಾರುಕಟ್ಟೆಯ ನಿರ್ವಹಿಸುವಂತಹ ಪ್ರಮುಖ 15 ಕಾರ್ಯಗಳನ್ನ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ತಿಳಿಸುವಂತ ಕೆಲಸವನ್ನ ಮಾಡಲಾಗಿದೆ. ಮುಂದಿನ ತರಗತಿ ಒಳಗ ಇದು ಮುಂದುವರೆದ ಭಾಗವನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಲಾಗ್ತದ. ಓಕೆನಾ? ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.